ಶಿರಸಿ ಆಸ್ಪತ್ರೆಗೆ ವೈದ್ಯಕೀಯ ಉಪಕರಣ ತಜ್ಞ ವೈದ್ಯರ ನೇಮಕಾತಿ ಆಗ್ರಹಿಸಿ ಬೆಳಗಾವಿ ಅಧಿವೇಶನದಲ್ಲಿ ಡಿಸೆಂಬರ್ 16ಕ್ಕೆ ಅನಂತಮೂರ್ತಿ ಹೆಗಡೆ ಹೋರಾಟ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ನಿರ್ಲಕ್ಷಿಸಿ ತನ್ನ ರಾಜ್ಯಭಾರವನ್ನು ಮಾಡುತ್ತಿರುವಂತೆ ಭಾಸವಾಗುತ್ತಿದೆ. ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿಯ 80% ಪೂರ್ಣಗೊಂಡರೂ 1 ವರ್ಷಕ್ಕಿಂತಲೂ ಅಧಿಕ ಸಮಯ ಆದರೂ ಸಹ ಇದುವರೆಗೂ ಆಸ್ಪತ್ರೆಗೆ ಸಂಬಂಧಿಸಿದ ವೈದ್ಯಕೀಯ ಉಪಕರಣ ತಜ್ಞ ವೈದ್ಯರ ನೇಮಕಾತಿ ಸಂಬಂಧಿಸಿ ಯಾವುದೇ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಇದನ್ನು ಖಂಡಿಸಿ ಡಿಸೆಂಬರ್ 16 ಮಂಗಳವಾರದಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬೃಹತ್ ಹೋರಾಟ ಕೈಗೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದರು. ಆಸ್ಪತ್ರೆ ಕೇಳಿದೆ, ಅವರು ಏನು ನಮಗೆ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಈವರೆಗೆ ಯಾವುದೇ ವೈದ್ಯರ ನೇಮಕಾತಿಯೂ ಆಗಿಲ್ಲ, ಯಾವುದೇ ಒಂದು ಟೆಂಡರ್ ಕೂಡ ಆಗಿಲ್ಲ ಅನ್ನುವಂತಹ ಆಘಾತಕಾರಿ ವಿಷಯವನ್ನು ಹೇಳಿದ್ದಾರೆ. ಇದು ನೋಡಿದಾಗ ನಮಗೆ ಏನನ್ಸುತ್ತೆ ಅಂದರೆ, ಸಿರಸಿಯಲ್ಲಿ ಯಾರೂ ಕೂಡ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥದ್ದು ನಮಗೆ ಮೊದಲು ಕಾಡುವಂಥ ಪ್ರಶ್ನೆ. ಇಲ್ಲಿರುವಂತಹ ಶಾಸಕರು ಏನು ಮಾಡ್ತಾ ಇದ್ದಾರೆ, ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಹಿರಿಯ ರಾಜಕಾರಣಿಯಾದಂತಹ ದೇಶಪಾಂಡೆ ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ನಮಗೆಲ್ಲ ಗೊತ್ತೇ ಇದೆ, ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಾಗಿದೆ, ಇದರ ಬಗ್ಗೆ ಧ್ವನಿ ಎತ್ತಿ ಆಗಿದೆ. ಇಲ್ಲಿ ಮಾರ್ಗ ಮಧ್ಯದಲ್ಲಿ ಜನ ಹುಬ್ಬಳ್ಳಿ ಹೋಗಬೇಕಾದ್ರೆ, ಮಂಗಳೂರು ಹೋಗಬೇಕಾದ್ರೆ ಸಾವು ಹೋಗ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ, ಏನು ಹಾರ್ಟ್ ಆಪರೇಷನ್ ಮಾಡುವಂತಹ ಯಂತ್ರೋಪಕರಣಗಳಿಲ್ಲ ಅಂಥೇಳಿ ಸುಮಾರು 142 ಕೋಟಿ ವೆಚ್ಚದಲ್ಲಿ 112 ಕೋಟಿಯನ್ನು ಕಟ್ಟಡಕ್ಕೂ 30 ಕೋಟಿ ರೂಪಾಯಿಯನ್ನು ಯಂತ್ರೋಪಕರಣಗಳಿಗಾಗಿ ಮೀಸಲಿಟ್ಟಿದ್ದರು. ತಮಗೆಲ್ಲ ಗೊತ್ತಿದೆ, ಆ ದಾಖಲೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೆ. ಕಟ್ಟಡ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅರ್ಧಕ್ಕರ್ಧ ಕಟ್ಟಡ ಆಗಿತ್ತು, ಇನ್ನೂ ಕೆಲಸ ಆಗ್ತಾ ಇದೆ. ಇದೇನಿತ್ತು ಅಂತಂದರೆ, ಯಾವಾಗ 80% ವರ್ಕ್ ಮುಗಿಯಿತು ಆಗ ಯಂತ್ರೋಪಕರಣಗಳಿಗೆ ಟೆಂಡರ್ ಕರೀಬೇಕು ಅಂತಿತ್ತು, ಹಾಗೆ ವೈದ್ಯರ ನೇಮಕಾತಿ ಮಾಡಬೇಕು ಅಂತಿತ್ತು. ಹೌದಲ್ವಾ? ವೈದ್ಯರ ನೇಮಕಾತಿ ಮಾಡಬೇಕು ಮತ್ತು ಯಂತ್ರೋಪಕರಣ ಟೆಂಡರ್ ಕರೀಬೇಕು ಅನ್ನೋದು 80% ವರ್ಕ್ ಆಗಿದೆ. ಬಹುಶಃ 80% ವರ್ಕ್ ಮುಗದೆ ಸುಮಾರು 8 ರಿಂದ 10 ತಿಂಗಳ, ಬಹುಶಃ 1 ವರ್ಷಕ್ಕೆ ಬಂತು. ಅದಕ್ಕೂ ಕೂಡ ನನ್ನ ಮಾಹಿತಿ ಇದೆ. ಅಂದರೆ 80% ವರ್ಕ್ ಆಗಿದೆ ಅಂತೇಳಿ ಈಗ ಒಂದು 6 ತಿಂಗಳ ಹಿಂದೆ ಕೊಟ್ಟಿದ್ದಾರೆ. ಅಂದರೆ ಅಷ್ಟಾದ್ಮೇಲೆ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ, ಶಾಸಕರಿಗೆ ಕೇಳಿದ್ದೇನೆ, ಉಸ್ತುವಾರಿ ಸಚಿವರಿಗೆ ಕೇಳಿದ್ದೇನೆ, ಯಾಕೆ ಸ್ವಾಮಿ ನಾನು ಮಾಡ್ತಾ ಇದ್ದೇನೆ, ತಾವೊಂದು ಟೆಂಡರ್ ಕರಿಬೇಕು. ಈ ನೋಡಿ, ನಮ್ಮ ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ 27 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಮುನ್ನಡೆಯುತ್ತಿದೆ. ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ನಾಗಪ್ಪ ಪ್ಯಾಲೇಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು, ಇನ್ನೆರಡು ಸಬ್ ಬ್ರಾಂಚ್, ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ 66ರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ. ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲಯನ್ಸಸ್ಗೆ ಬನ್ನಿ. ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ 24 ಇಂಚಿನಿಂದ 55 ಇಂಚಿನವರೆಗಿನ ಟಿವಿ, ಸ್ಟೆಬಿಲೈಸರ್, ವಿವಿಧ ಮಾದರಿಯ ವಾಷಿಂಗ್ ಮಷಿನ್, ಐರನ್ ಬಾಕ್ಸ್, ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು, ಕೂಲರ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ರೈಸ್ ಪಾಟ್, ಫ್ಲಾಸ್ಕ್, ಕರ್ಟನ್ಸ್, ಗ್ಯಾಸ್ ಒಲೆಗಳು, ಸ್ಪೀಕರ್ಸ್, ಅಲ್ಮೇರಾ, ಡ್ರೆಸ್ಸಿಂಗ್ ಟೇಬಲ್ಗಳು, ಫ್ಯಾನ್, ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು, ಸೋಫಾ, ವುಡ್ ಹಾಗೂ ಮೆಟಲ್, ಅಕೇಶಿಯಾ, ಸಾಗವಾನಿ ಗ್ಲಾಸ್, ಸಿರಾಮಿಕ್ ಟಿಪಾಯಿಗಳು, ಗ್ಲಾಸ್, ಗ್ರೆನೈಟ್, ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ. ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು, ಅದು ಕೂಡ ಉತ್ತಮ ದರದಲ್ಲಿ. ನಮ್ಮಲ್ಲಿ ಬನ್ನಿ, ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ. ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್, ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ
ನಾಗಪ್ಪ ಪ್ಯಾಲೇಸ್, ಫಸ್ಟ್ ಫ್ಲೋರ್, ಉತ್ತರ ಕನ್ನಡ. ಮೊಬೈಲ್ ಸಂಖ್ಯೆ 8073576901 ಅಥವಾ 8105827784 ಗೆ ಕಾಲ್ ಮಾಡಿ, ಇಲ್ಲ ನಮ್ಮಲ್ಲಿಯೇ ಬನ್ನಿ.